ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ತಾಪತ್ರಯ ಮುಂದುವರಿಯುವಂತಹ ಲಕ್ಷಣವೇ ಕಾಣಿಸ್ತಾ ಇದೆ. ಶಾಸಕರ ಬೆನ್ನಲ್ಲೇ ಇದೀಗ ಹೈಕಮಾಂಡ್ಗೆ ಎಂಎಲ್ಸಿಗಳು ಪತ್ರ ಬರೆದಿದ್ದಾರೆ. ಪರಿಷತ್ ಸದಸ್ಯರಿಗೂ ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಾಯದ ಕೂಗು ಇದೀಗ ಕೇಳಿ ಬರ್ತಾ ಇರುವಂತದ್ದು. ವರಿಷ್ಠರನ್ನ ಭೇಟಿ ಮಾಡಿದ ಪರಿಷತ್ ಸದಸ್ಯರು ನೋಡಿ, ಮೊನ್ನೆಯಷ್ಟೇ ಶಾಸಕರು ಪತ್ರ ಬರೆದಿದ್ರು, ಇದೀಗ ಪರಿಷತ್ ಸದಸ್ಯರು ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಸೂಕ್ತ ಪ್ರಾತಿನಿಧ್ಯವನ್ನ ನೀಡುವಂತೆ ಎಐಸಿಸಿ ಅಧ್ಯಕ್ಷರಿಗೆ ಇದೀಗ ಬೇಡಿಕೆಯನ್ನ ಇಡಲಾಗಿರುವಂಥದ್ದು. ಒಟ್ಟು 24 ಮಂದಿ ವಿಧಾನ ಪರಿಷತ್ ಸದಸ್ಯರಿಂದ ಪತ್ರ. ಅಧಿಕಾರ ಹಂಚಿಕೆ ಗೊಂದಲದ ನಡುವೆ ಮತ್ತೊಂದು ಪತ್ರ. ಈಗ ಹೈಕಮಾಂಡ್ಗೆ ಎಷ್ಟರ ಮಟ್ಟಿಗೆ ಹಾಗಾದ್ರೆ ತಲೆನೋವಾಗಿ ಪರಿಣಮಿಸುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಮೊನ್ನೆಯಷ್ಟೇ ಒಂದಷ್ಟು ಶಾಸಕರು, ಅದರಲ್ಲೂ ನೂತನ ಶಾಸಕರು ಕೂಡ ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಸಂಪುಟ ಪುನಾರಚನೆ ಆಗಬೇಕು ಅಂತ ಹೇಳಿ ತೆರೆ ಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಂಥವರು ಕೂಡ ಬಹಿರಂಗವಾಗಿ ಪತ್ರವನ್ನು ಬರೆದು ಹೈಕಮಾಂಡ್ಗೆ ನೇರ ಸಂದೇಶವನ್ನು ಕಳಿಸುವಂಥದ್ದಕ್ಕೆ ಸಜ್ಜಾಗಿದ್ರಲ್ಲ. ಈಗ ಅಂಥದ್ದೇ ಕೆಲಸ ಮತ್ತೊಂದು. ಹೈಕಮಾಂಡ್ಗೆ ಒಂದು ಕಡೆ ನಾಯಕತ್ವ ಗೊಂದಲ, ಮತ್ತೊಂದು ಕಡೆ ಸಂಪುಟ ಪುನಾರಚನೆ. ಇದೀಗ ವಿಧಾನ ಪರಿಷತ್ ಸದಸ್ಯರಿಂದಲೂ ಪತ್ರ. ಯಾವುದನ್ನು ತಗೊಂಡು ಯಾವುದನ್ನು ಬಿಡೋಣ ಅನ್ನುವಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ. ಒಂದು ಕಡೆ ಅಧಿಕಾರ ಹಂಚಿಕೆ ಗೊಂದಲದ ನಡುವೆ ಮತ್ತೊಂದು ಪತ್ರವನ್ನು ಬರೆಯಲಾಗಿದೆ. ಕಳೆದ ಡಿಸೆಂಬರ್ನಲ್ಲೇ ದೆಹಲಿಗೆ ತೆರಳಿ ಮನವಿಯನ್ನು ಮಾಡಿದ್ರು. ಸಂಪುಟದಲ್ಲಿ ಎಂಎಲ್ಸಿಗಳ ಪ್ರಾತಿನಿಧ್ಯ ಇಲ್ಲದೇ ಇರೋದು ಅಸಮಾನತೆಯನ್ನು ತೋರಿಸ್ತಾ ಇದೆ, ಒಂದು ಕಡೆ ನಿರುತ್ಸಾಹ ಭಾವನೆ ಮೂಡ್ತಾ ಇದೆ ಅಂತ ಹೇಳಿ ಸದಸ್ಯರು ಈಗ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಯಾವ ನಿರ್ಣಯವನ್ನ ಕೈಗೊಳ್ಳುತ್ತೆ ಇಲ್ಲಿ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾದ್ರೆ ಎಂಎಲ್ಸಿಗಳ ಮನವಿಲೇನಿದೆ ಅಂತ ನೋಡೋದಾದ್ರೆ, 1907ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸ್ಥಾಪನೆಯಾಗಿದೆ. ಅತ್ಯಂತ ಹಳೆಯ ಪರಿಷತ್ತುಗಳಲ್ಲಿ ಇದು ಒಂದಾಗಿದೆ. ಜೊತೆಗೆ 10ರಿಂದ 15 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ. ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ತಳಮಟ್ಟದ ಜನರೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಶಾಸಕರಿಗೆ ಹೋಲಿಸಿದ್ರೆ ಎಂಎಲ್ಸಿಗಳು ಮತದಾರರ ಮೇಲೆ ಪ್ರಭಾವ ಬೀರ್ತಾರೆ. ಹಾಗಾಗಿ ಇದು ಅನಿವಾರ್ಯ. ಪಕ್ಷದ ನೆಲೆಯನ್ನ ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಂದ ಆಯ್ಕೆಯಾದಂತಹ ಸದಸ್ಯರು 15ರಿಂದ 20 ವಿಧಾನಸಭಾ ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾರೆ ಅನ್ನುವಂಥ ಎಲ್ಲಾ ಉಲ್ಲೇಖಗಳನ್ನ ಇಲ್ಲಿ ಮಾಡಲಾಗಿದೆ. ಜೊತೆಗೆ ಅವರ ಮತದಾರರು ಪ್ರಾಥಮಿಕವಾಗಿ ಪದವೀಧರರು ಮತ್ತು ಶಿಕ್ಷಕರನ್ನ ಒಳಗೊಂಡಿದ್ದು, ಅವರು ಸಮಾಜದಲ್ಲಿ ಪ್ರಮುಖ ಅಭಿಪ್ರಾಯವನ್ನ ವ್ಯಕ್ತಪಡಿಸೋರಾಗಿರ್ತಾರೆ, ರೂಪಿಸೋರಾಗಿರ್ತಾರೆ ಅನ್ನೋದು ಅವ್ರ ವಾದ. ಈ ಎಂಎಲ್ಸಿಗಳು ಪಕ್ಷಕ್ಕೆ ಯುವಕರು ಮತ್ತು ಬೌದ್ಧಿಕ ಬೆಂಬಲವನ್ನ ಸಜ್ಜುಗೊಳಿಸೋದಕ್ಕೆ ಸಹಾಯ ಮಾಡ್ತಾರೆ. ಇದು ಮುಂದೆ ಪಕ್ಷ ಸಂಘಟನೆಗೂ ಹೆಲ್ಪ್ ಆಗುತ್ತೆ. ಶಿಕ್ಷಕರು ಗೌರವಾನ್ವಿತ ಪ್ರಭಾವಿಗಳಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾರ್ವಜನಿಕರ ಗ್ರಹಿಕೆಯನ್ನ ರೂಪಿಸುವಲ್ಲಿ ಮತ್ತಷ್ಟು ಹೆಲ್ಪ್ಫುಲ್ ಆಗ್ತಾರೆ. ಜೊತೆಗೆ ಎಲ್ಲಾ ಎಂಎಲ್ಸಿಗಳು ಪಕ್ಷದ ಸಂಘಟನೆಯನ್ನ ಬಲಪಡಿಸುವಲ್ಲಿ ಆಳವಾಗಿ ತೊಡಗಿಸಿಕೊಳ್ತಾರೆ. ಸಚಿವ ಸಂಪುಟ ಪುನಾರಚನೆ ವೇಳೆ ವಿಧಾನ ಪರಿಷತ್ತಿನ ಕನಿಷ್ಠ 5 ಸದಸ್ಯರನ್ನ ಸಚಿವ ಸಂಪುಟದಲ್ಲಿ ಸೇರಿಸಬೇಕು ಅನ್ನುವಂಥ ಆಗ್ರಹ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಹೈಕಮಾಂಡ್ಗೆ ಎಷ್ಟರ ಮಟ್ಟಿಗೆ ತಲೆನೋವಾಗಿ ಪರಿಣಮಿಸಬಹುದು? ಯಾಕಂತ ಹೇಳಿದ್ರೆ ಈ ಕೆಲಸ ಮಾಡೋದು, ಆ ಕೆಲಸ ಮಾಡೋದ, ಒಂದು ಕಡೆ ಇದರಲ್ಲಿ ನಾವು ವರಿಷ್ಠರನ್ನ ಗಮನಿಸೋದಾದ್ರೆ ಯಾವುದಕ್ಕೂ ಇನ್ವಾಲ್ವೇ ಆಗ್ತಾ ಇಲ್ಲ, ಫೈನಲೈಸ್ ಬರ್ತಾನೆ ಇಲ್ಲ. ಅದರಲ್ಲೂ ಕೂಡ ಈಗ ಸುರ್ಜೇವಾಲಾ ಹಾಗೂ ಪ್ರಮುಖರನ್ನ ತೆಗೆದುಕೊಂಡ್ರೆ ಅವಾಗವಾಗ ರಾಜ್ಯದತ್ತ ಬರ್ತಾ ಇರೋರು ಈಗ ಇದೆಲ್ಲ ಗೊಂದಲ ಇದೆ ಅಂತ ಬರದೇ ಬಿಟ್ಬಿಟ್ಟಿದ್ದಾರೆ. ಈ ನಡುವೆ ಈ ಒಂದು ಪತ್ರ ಮತ್ತಷ್ಟು ಡೌಟ್ಸ್ಗಳನ್ನ, ಮತ್ತಷ್ಟು ಏನ್ ಮಾಡಬೇಕು ಏನ್ ಮಾಡಬಾರ್ದು ಒಂಥರ ಬಿಸಿ ತುಪ್ಪವಾಗಿ ಪರಿಣಮಿಸ್ಬಿಟ್ಟಿದೆ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ವರಿಷ್ಠರಿಗೆ. ಸದ್ಯದಲ್ಲಿ ಸಂಪುಟದಲ್ಲಿ ಎಂಎಲ್ಸಿಗಳ ಪ್ರಾತಿನಿಧ್ಯ ಇಲ್ಲದೇ ಇರೋದು ಕೌನ್ಸಿಲ್ ಸದಸ್ಯರಲ್ಲಿ ಅಸಮಾನತೆ ಮತ್ತು ನಿರುತ್ಸಾಹದ ಭಾವನೆಯನ್ನ ಉಂಟು ಮಾಡುತ್ತೆ. ಇದು ಎಂಎಲ್ಸಿಗಳಿಗೆ ರಾಜಕೀಯ ನಿರೀಕ್ಷೆಗಳಿಲ್ಲ ಎನ್ನುವಂಥ ಗ್ರಹಿಕೆಗೆ ಕಾರಣವಾಗುತ್ತೆ. ಇದು ಪ್ರತಿಯಾಗಿ ಸಮರ್ಥ ನಾಯಕರು ಎಂಎಲ್ಸಿ ಚುನಾವಣೆಯಲ್ಲಿ ಸ್ಪರ್ಧಿಸೋ ಬದಲು ವಿಧಾನಸಭಾ ಟಿಕೆಟ್ಗಳನ್ನು ಪಡೆಯೋದಕ್ಕೆ ಪ್ರೇರೇಪಿಸುತ್ತೆ. ಇದು ಗುಂಪುಗಾರಿಕೆಗೆ ಕಾರಣವಾಗುತ್ತೆ. ಜೊತೆಗೆ ಪಕ್ಷದ ಸಂಘಟನೆಯನ್ನ ದುರ್ಬಲಗೊಳಿಸುತ್ತೆ. ಆದ್ರಿಂದ ಪ್ರಸ್ತುತ ಸರ್ಕಾರದಲ್ಲಿ ಎಂಎಲ್ಸಿಗಳಿಗೆ 5 ಕ್ಯಾಬಿನೆಟ್ ಸ್ಥಾನಗಳನ್ನು ಒದಗಿಸೋದು ಸೂಕ್ತ ಅನ್ನುವಂಥ ಅಭಿಪ್ರಾಯದ ಜೊತೆಗೆ ಇದು ಒತ್ತಡ ಕೂಡ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳಿಂದ ಒಬ್ಬರು, ಪದವೀಧರ ಅಥವಾ ಶಿಕ್ಷಕರ ಕ್ಷೇತ್ರಗಳಿಂದ ಒಬ್ಬರು, ಕೆಳಮನೆ ಅಥವಾ ನಾಮನಿರ್ದೇಶಿತ ವರ್ಗದಿಂದ ಒಬ್ಬ ಎಂಎಲ್ಸಿಯನ್ನ ಆಯ್ಕೆ ಮಾಡಿ ಅಂತ ಇದೀಗ ಪತ್ರವನ್ನ ಬರೆಯಲಾಗಿದೆ. ಹಾಗಾದ್ರೆ ಈಗ ಏನೆಲ್ಲ ಮಾಡಬಹುದು, ವರಿಷ್ಠರು ನಿರ್ಣಯವನ್ನು ಹೇಗೆ ತೆಗೆದುಕೊಳ್ತಾರೆ? ಇನ್ನು ಮೊನ್ನೆಯಷ್ಟೇ ನೂತನ ಶಾಸಕರು ಕೂಡ ಪತ್ರವನ್ನ ಬರೆದಿದ್ರು. ಇಲ್ಲ, ಬೇರೆ ರಾಜ್ಯಗಳಲ್ಲಿ ಇಲ್ವಾ, ಒಂದೇ ಸರಿ MLA ಆದವರು ಯಾಕಾಗಬಾರ್ದು ಸಚಿವರು ಅಂತ ಹೇಳಿ. ಜೊತೆಗೆ
ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ, ಜೊತೆಗೆ ಯುವಕರಿಗೆ ಮಣೆ ಹಾಕ್ತಾ ಇದ್ದಾರೆ. ಕೊಡಿ ಒಂದು ಅವಕಾಶ ಅನ್ನುವಂಥ ಪ್ರಶ್ನೆ. ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಯಾವತ್ತಾರು ಪ್ರಶ್ನೆ ಮಾಡಿದ್ರೆ ನೀವು ಅವಾಗಲೇ ಕೇಳಿದ್ರೆ ಕೊಡ್ತಿದ್ವಿ ಅಂತ ಮಾತು ಹೇಳ್ಬಿಡಬಹುದು ರಾಜ್ಯದ ಉಭಯ ನಾಯಕರು. ಹಾಗಾಗಿ ಒಂದು ಕಡೆ CM, DCM, ಗೃಹ ಸಚಿವರು ಯಾರನ್ನೂ ಬಿಡದೆ ಒತ್ತಾಯಿಸೋದ್ರ ಜೊತೆಗೆ ಹೈಕಮಾಂಡ್ಗೂ ಕೂಡ ಪತ್ರವನ್ನು ಬರೆಯುವಂಥ ಕೆಲಸಕ್ಕೆ ಮುಂದಾಗಿದೆ. ಸದ್ಯಕ್ಕೆ ಹೈಕಮಾಂಡ್ ಈ ಎಲ್ಲ ವಿಚಾರಗಳ ಕುರಿತು ಸ್ಪಷ್ಟವಾಗಿ ಏನೆಲ್ಲ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಮೊನ್ನೆ ಅಷ್ಟೇ ಗಮನಿಸೋದಾದ್ರೆ ಬಹಳಷ್ಟು MLAಗಳು ಪತ್ರವನ್ನ ಬರೆದಿದ್ರು, ನೂತನ ಶಾಸಕರಿಗೂ ಇಲ್ಲಿ ಅವಕಾಶ ಸಿಗಬೇಕು ಅನ್ನುವಂತ ಆಗ್ರಹ ವ್ಯಕ್ತಪಡಿಸಿದ್ರು. ಇದೀಗ MLCಗಳ ಸರದಿ. ಸದ್ಯಕ್ಕೆ ಹೈಕಮಾಂಡ್ಗೆ ಇದು ಎಷ್ಟರ ಮಟ್ಟಿಗೆ ತಲೆನೋವಾಗಿ ಪರಿಣಮಿಸುತ್ತೆ, ಜೊತೆಗೆ ಏನೆಲ್ಲ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇರಬಹುದು? ಅಮೃತ, ನಾಯಕತ್ವ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಈಗ ಸಚಿವ ಸಂಪುಟ ಪುನಾರಚನೆಯನ್ನು ಮಾಡಿ ಅಂತೇಳಿ ಶಾಸಕರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಬರೆದಿದ್ದಾರೆ, DCMಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಹೈಕಮಾಂಡ್ ACC ಅಧ್ಯಕ್ಷರಿಗೆ ಬರೆದು ನೀವು ಹೊಸಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಸುಮಾರು 31 ಜನ ಶಾಸಕರು ಹೈಕಮಾಂಡ್ಗೆ ಪತ್ರವನ್ನು ಬರೆದಿರುವಂಥದ್ದು ಈಗಾಗಲೇ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಇದರ ನಡುವೆ ಈಗ ವಿಧಾನ ಪರಿಷತ್ ಸದಸ್ಯರು ಕೂಡ ಹೈಕಮಾಂಡ್ಗೆ ಮನವಿಯನ್ನು ಮಾಡಿರುವಂಥದ್ದು ರಿಲೀಸ್ ಆಗಿದೆ. ಯಾಕೆಂದರೆ ಕೇವಲ ನೀವು ಶಾಸಕರಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರೆ ವಿಧಾನ ಪರಿಷತ್ ಸದಸ್ಯರ ಕತೆ ಏನಾಗಬೇಕು, ನಮಗೂ ಕೂಡ ಅಸಮಾಧಾನಗಳಿದೆ, ಬೇಸರ ಇದೆ, ನಮಗೂ ಕೂಡ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ MLCಗಳು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ನಾಗರಾಜ್ ಯಾದವ್ ಇರ್ಬೋದು, ಪುಟ್ಟಣ್ಣ, ಹಾಗೆ ಬಾದರ್ಲಿ ಸೇರಿದಂತೆ ಸುಮಾರು 7-8 ಪರಿಷತ್ ಸದಸ್ಯರು AICC ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ. ಅವರಿಗೆ ಪತ್ರವನ್ನು ಕೊಡುವ ಮೂಲಕ ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ನೀವು ಕಡೆಗಣಿಸಬೇಡಿ, ಹೆಚ್ಚಿನ ಅವಕಾಶವನ್ನು ಕೊಡಿ, ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಯಾಕೆಂದರೆ ಪ್ರತಿ ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ಕೂಡ ಶಾಸಕರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಲಾಗತ್ತೆ. ಒಂದಿಬ್ಬರು MLCಗಳಿಗೆ ಮಾತ್ರ ಸಚಿವ ಸಂಪುಟದಲ್ಲಿ ಅವಕಾಶಗಳು ಸಿಗುತ್ತೆ, ಯಾವುದೇ ಸರ್ಕಾರ ಬರಲಿ. ಹಾಗಾಗಿ ನೀವು ಕೇವಲ ಶಾಸಕರನ್ನು ಅಷ್ಟೇ ನೀವು ಗಮನದಲ್ಲಿಟ್ಕೊಂಡ್ರೆ ಪಕ್ಷ ಸಂಘಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯರ ಪಾತ್ರ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಸ್ಥಳೀಯ ಸಂಸ್ಥೆಗಳು, ಹಾಗೆ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಿಂದಲೂ ಕೂಡ ನಾವು ಆಯ್ಕೆಯಾಗಿ ಬರ್ತೇವೆ. ಒಬ್ಬೊಬ್ಬ ಶಿಕ್ಷಕರು ಕೂಡ ಅಲ್ಲಿ ಸಮಾಜದಲ್ಲಿ ಸಾಕಷ್ಟು ಹಿಡಿತವನ್ನು ಇಟ್ಕೊಂಡಿರ್ತಾರೆ. ಅಂಥವರ ಮೇಲೆ ನಾವು ಪ್ರಭಾವವನ್ನು ಬೀರ್ತೇವೆ, ಆ ಶಿಕ್ಷಕರು ಜನರ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ನಮಗೆ ಪಕ್ಷಕ್ಕೆ ಇದು ಅನುಕೂಲ ಆಗ್ತಾ ಇದೆ. ಆದರೆ ನೀವು ಯಾವುದೇ ಸರ್ಕಾರ ಬಂದರೂ ಕೂಡ ನೀವು ನಮ್ಮನ್ನು ಪರಿಗಣನೆ ಮಾಡೋದಿಲ್ಲ. ಹಾಗಾಗಿ ಈಗ ನಮ್ಮ ಬಹುಮತದ ಸರ್ಕಾರ ಇದೆ, ನಮಗೂ ಕೂಡ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಡಿ, ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಅವರು ಇಟ್ಟಿದ್ದಾರೆ. ಯಾಕೆಂದರೆ ಹಿಂದೆ ಸರ್ಕಾರ ಬಂದಾಗ ಏನಾಗ್ತಾ ಇತ್ತು ಅಂದರೆ ಯಾರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಾರೆ ಅಂಥವರನ್ನು ಮೊದಲಿಗೆ ಪರಿಗಣನೆ ಮಾಡ್ತಾಯಿದ್ರು. ಸಂಪುಟದಲ್ಲಿ ಸುಮಾರು 33 ಸಚಿವ ಏನಿರ್ತಾರೆ ಸಂಪುಟದಲ್ಲಿ, ಬಹುತೇಕರಿಗೆ 30-31 ಒಬ್ಬರನ್ನು ಉಳಿಸಿ ಎಲ್ಲರಿಗೂ ಕೂಡ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪರಿಷತ್ ಸದಸ್ಯರಿಗೆ ಬಹಳಷ್ಟು ಕಡಿಮೆ, ಕೇವಲ ಒಬ್ಬರು ಅಥವಾ ಇಬ್ಬರು ಅಷ್ಟೇ ಸಂಪುಟದಲ್ಲಿ ಇರ್ತಾರೆ. ಹಾಗಾಗಿ ನಮಗೂ 5-6 ವಿಧಾನ ಪರಿಷತ್ ಸದಸ್ಯರಿಗೆ, ಅದರಲ್ಲೂ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆದರೆ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಮತ್ತು ಯಾರು ಸಮಾಜದಲ್ಲಿ ಇವತ್ತು
ಶಿಕ್ಷಕರು ಇರ್ಬೋದು, ಪದವೀಧರರು ಇರ್ಬೋದು, ಅವರ ಮೇಲೆ ನಾವು ಪ್ರಭಾವವನ್ನು ಬೀರ್ತೇವೆ. ಅವರ ಮೂಲಕ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬಹುದು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಅವರು ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. ಈಗ ಶಾಸಕರದು ಒಂದು ಕಡೆ ಆದರೆ ಹೊಸಬರು ಶಾಸಕರು ಬರೆದಿರುವಂಥ ಪತ್ರ, ಈಗ ಇವರು ಕೂಡ ಪತ್ರವನ್ನು ಬರೆದಿರೋದ್ರಿಂದ ಅನಿವಾರ್ಯವಾಗಿ ಸಚಿವ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಇವರ ಒಂದು ಮನವಿಯನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಯಾಕೆಂದರೆ ಪಕ್ಷ ಸಂಘಟನೆಗೆ ಇವರನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗತ್ತೆ. ಇಷ್ಟು ಕ್ಷೇತ್ರಗಳು ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ MLCಗಳಿಗೂ ಕೂಡ ಹೊಣೆಗಾರಿಕೆಯನ್ನಾಗಿ ಮಾಡಲಾಗಿರುತ್ತೆ. ಸೊ ಹಾಗಾಗಿ ಆ ಕ್ಷೇತ್ರಗಳಲ್ಲಿದ್ದು ಅವರು ಅಲ್ಲಿ ತಂತ್ರಗಾರಿಕೆಯನ್ನು ಮಾಡೋದು, ಅಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಚಿವ ಸಂಪುಟ ಪುನಃ ವಿಚಾರ ಬಂದಾಗ MLCಗಳನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗತ್ತೆ, ಕೇವಲ ಶಾಸಕರಿಗಷ್ಟೇ ಮಾನ್ಯತೆಯನ್ನು ಕೊಡಲಾಗತ್ತೆ ಅಂತೇಳಿ ಬಹಳಷ್ಟು ಪರಿಷತ್ ಸದಸ್ಯರು ಹಿಂದಿನಿಂದಲೂ ಕೂಡ ತಮ್ಮ ಅಸಮಾಧಾನವನ್ನು ನೇರವಾಗಿ ಹೊರಹಾಕ್ತಾ ಇದ್ರು. ಆದರೆ ಮುಖ್ಯಮಂತ್ರಿಗಳಾದಂಥವರು ಅದನ್ನು ಪರಿಗಣನೆ ಮಾಡ್ತಾ ಇರಲಿಲ್ಲ. ಈ ಬಾರಿ ಆದರೂ ನೀವು ನಮ್ಮನ್ನು ಪರಿಗಣಿಸಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ ಹೈಕಮಾಂಡ್ಗೆ ಇದು ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ, ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಹೈಕಮಾಂಡು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ, ನೋಡಬೇಕಾಗತ್ತೆ. ಅಮೃತ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.